ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಸುಂದರಕಾಂಡ. ರಾವಣನ ಈ ತೀರ್ಮಾನವು ಅವನ ತಮ್ಮನಾದ ವಿಭೀಷಣನಿಗೆ ಸಮ್ಮತವಾಗಲಿಲ್ಲ. ಅವನು ರುಜುಬುದ್ಧಿಯುಳ್ಳ ರಾಕ್ಷಸ. ದೂತನಾಗಿ ಬಂದವನನ್ನು ವಧಿಸುವುದೇ? ಈ ತಪ್ಪು ತೀರ್ಮಾನದಿಂದ ಅಣ್ಣನನ್ನು ಹೇಗೆ ವಿಮುಖಗೊಳಿಸುವುದು ಎಂದು ಅವನು ಯೋಚಿಸಿದನು. ಅಣ್ಣನು ಬಹಳ ಕೋಪಗೊಂಡಿದ್ದಾನೆ. ಅದರಲ್ಲೂ ಅವನು ರಾಜ. ಅವನಿಗೆ ಹೇಗೆ ಬುದ್ಧಿ ಹೇಳುವುದು? ವಿವೇಕಿಯಾದ ವಿಭೀಷಣನು ಮೃದುವಾದ ಮಾತಿನಿಂದ ರಾವಣನನ್ನು ಕುರಿತು, ದೊರೆಯೇ, ಶಾಂತನಾಗು. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡ. ನನ್ನ ಮಾತನ್ನು ಕೇಳು. ದೂತನಾಗಿ ಬಂದವನನ್ನು ವಧಿಸಕೂಡದು. ಇದು ರಾಜಧರ್ಮಕ್ಕೆ ವಿರುದ್ಧವಾದದ್ದು. ಲೋಕವಿಖ್ಯಾತನಾದ ಚಕ್ರವರ್ತಿ ನೀನು. ಒಬ್ಬ ಸಾಮಾನ್ಯ ದೂತನನ್ನು ಕೊಲ್ಲಿಸಿದೆ ಎಂದರೆ ಎಂತಹ ನಾಚಿಕೆಗೇಡು. ನಿನಗೆ ನಾನು ನಡತೆಯನ್ನಾಗಲಿ ಧರ್ಮವನ್ನಾಗಲಿ ಹೇಳಿಕೊಡಬೇಕಾಗಿಲ್ಲ. ಧರ್ಮ ಸೂಕ್ಷ್ಮಗಳು ನಿನಗೆ ಚೆನ್ನಾಗಿ ಗೊತ್ತು. ವಿವೇಕಿಯಾದ ನೀನೇ ಹೀಗೆ ವರ್ತಿಸಿದರೆ ನೀನು ಪಡೆದ ಶಾಸ್ತ್ರ ಪಾಂಡಿತ್ಯವೆಲ್ಲವೂ ವ್ಯರ್ಥವಲ್ಲವೇ? ನಮ್ಮೆಲ್ಲರಿಗೂ ಅಧಿಪತಿಯಾದ ನೀನು ಕೋಪಕ್ಕೆ ಬಲಿಯಾಗಬಾರದು. ಪರಿಸ್ಥಿತಿಯನ್ನು ಶಾಂತವಾಗಿ ಪರಿಗಣಿಸಿ ಕಪಿವರನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸೋಣವಾಗಲಿ ಎಂದನು. ವಿಭೀಷಣನ ಮಾತನ್ನು ಕೇಳಲು ರಾವಣನಿಗೆ ಇಷ್ಟವಿರಲಿಲ್ಲ. ಅವನ ಸಿಟ್ಟು ಇನ್ನೂ ಇಳಿದಿರಲಿಲ್ಲ. ಮನಬಂದಂತೆ ಧ್ವಂಸ ಕಾರ್ಯ ನಡೆಸಿರುವ ಇಂತಹ ಕೆಟ್ಟ ಕಪಿಗಳಿಗೆ ಮರಣದಂಡನೆಯೂ ಕಡಿಮೆಯೇ ಎಂದ ರಾವಣ. ವಿಭೀಷಣನು ಮತ್ತೆ, ಇಲ್ಲ ದೊರೆಯೇ, ನೀನು ಹಾಗೆ ಮಾಡಬಾರದು. ಯಾವ ಕಾರಣಕ್ಕೂ ದೂತನನ್ನು ವಧಿಸಬಾರದು. ಅದು ರಾಜರೆಲ್ಲರೂ ಅನುಸರಿಸುವ ನಿಯಮ. ಅವನು ಶತ್ರು ಧ್ವಂಸ ಕಾರ್ಯ ಮಾಡಿದ್ದಾನೆ, ಎಲ್ಲವೂ ಸರಿ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಶಿಕ್ಷೆಗಳಿವೆ. ಮರಣದಂಡನೆಯೊಂದನ್ನು ಬಿಟ್ಟು ಇನ್ನು ಯಾವ ಶಿಕ್ಷೆ ವಿಧಿಸಿದರೂ ಸರಿ. ಚಾವಟಿ ಏಟು, ಅಂಗಚ್ಛೇದ, ತಲೆ ಬೋಳಿಸುವುದು, ಬರೆ ಹಾಕುವುದು ಇತ್ಯಾದಿಗಳನ್ನು ದೂತರಿಗೆ ಮಾಡಬಹುದು. ಆದರೆ ವಧೆ ಮಾತ್ರ ಸಲ್ಲದು. ಕೋಪಕ್ಕೆ ಬಲಿಯಾಗಿ ನಿನ್ನ ಕೀರ್ತಿಯನ್ನು ಹಾಳು ಮಾಡಿಕೊಳ್ಳಬೇಡ. ಅಲ್ಲದೆ ಈ ಕಪಿಯೊಂದನ್ನು ಕೊಂದರೆ ಆಗುವ ಪ್ರಯೋಜನವಾದರೂ ಏನು? ಶಿಕ್ಷೆ ಆಗಬೇಕಾದದ್ದು ಅವನನ್ನು ಕಳುಹಿಸಿದವರಿಗೆ. ಅವನು ಸಾಧುವೋ ದುಷ್ಟನೋ ಎನ್ನುವುದು ಇಲ್ಲಿ ಮುಖ್ಯವಾಗುವುದಿಲ್ಲ. ಶತ್ರುವಿನಿಂದ ಸಂದೇಶವನ್ನು ತಂದಿರುವ ಅವನು ತನ್ನ ಕರ್ತವ್ಯವನ್ನು ಮಾಡುತ್ತಿರುವನು. ನಿರಪರಾಧಿಯಾದ ಅವನು ತನ್ನ ಕಪಿ ಸ್ವಭಾವದಂತೆ ವರ್ತಿಸಿರುವನು ಅಷ್ಟೇ. ಕಪಿಯೊಂದನ್ನು ಕೊಂದು ನಿನ್ನ ಹೆಸರಿಗೆ ಕಳಂಕ ತಂದುಕೊಳ್ಳಬೇಡ. ಅಪಕೀರ್ತಿ ಸಂಪಾದನೆಯೊಂದನ್ನು ಬಿಟ್ಟರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಬದಲಿಗೆ ಇವನನ್ನು ಕಳುಹಿಸಿದವರ ಮೇಲೆ ದಂಡೆತ್ತಿ ಹೋಗುವುದನ್ನು ಯೋಚಿಸು. ನಿನಗಾಗಿ ಪ್ರಾಣ ತೊರೆಯುವ ಅಸಂಖ್ಯ ಯೋಧರು, ಕೊನೆಯವರೆಗೂ ಹೋರಾಡುವ ಮಹಾವೀರರು ನಿನ್ನ ಬಳಿ ಇದ್ದಾರೆ. ಇಬ್ಬರು ಮನುಷ್ಯರನ್ನು ಕೊಲ್ಲಲು ಒಂದು ಸಣ್ಣ ಸೈನ್ಯವನ್ನು ಕಳುಹಿಸಿದರೂ ಸಾಕು. ನಿನ್ನ ಅಪೇಕ್ಷೆ ಪೂರೈಸುತ್ತದೆ. ಆದರೆ ಈ ಕಪಿಯನ್ನು ಮಾತ್ರ ಕೊಲ್ಲಬೇಡ. ಅದು ಖಂಡಿತ ಸರಿಯಲ್ಲ ಎಂದನು. ವಿಭೀಷಣನು ಹೇಳುವುದು ಸರಿಯೆಂದು ಈಗ ರಾವಣನಿಗೆ ಮನದಟ್ಟಾಯಿತು. ಪ್ರಾಜ್ಞರಿಂದ ಛಿ ಎನ್ನಿಸಿಕೊಳ್ಳುವುದು ಅವನಿಗೂ ಬೇಕಿರಲಿಲ್ಲ. ತಮ್ಮನ ಹೇಳಿಕೆಯನ್ನು ಗೌರವಿಸಿದನಾದರೂ ಹನುಮಂತನ ಬಗ್ಗೆ ಇನ್ನೂ ಆತಂಕವಿತ್ತು. ನಾರಾಯಣನೇ ಕಪಿಯ ರೂಪ ತಾಳಿ ನನ್ನನ್ನು ಕೊಲ್ಲಲು ಬಂದಿರುವನೋ? ಇದು ಅವನ ತೇಜಸ್ಸೇ ಅಥವಾ ಇವನು ಬ್ರಹ್ಮನೋ ಪರಬ್ರಹ್ಮವೋ ಎಂದು ಮನಸ್ಸಿನಲ್ಲೇ ಆಶ್ಚರ್ಯಪಡುತ್ತಾ ವಿಭೀಷಣನನ್ನು ಕುರಿತು, ಸೋದರ, ನೀನು ಹೇಳಿದ್ದು ಸರಿ. ವಧೆಯನ್ನುಳಿದು ಬೇರೆ ಏನು ಶಿಕ್ಷೆ ವಿಧಿಸೋಣ? ಕಪಿಗಳಿಗೆ ಬಾಲವೆಂದರೆ ಪ್ರೀತಿ ಮತ್ತು ಹೆಮ್ಮೆಯಷ್ಟೇ. ಆದ್ದರಿಂದ ಇವನ ಬಾಲಕ್ಕೆ ಬೆಂಕಿ ಹಚ್ಚಿಬಿಡೋಣ. ಬಾಲ ಸುಡಿಸಿಕೊಂಡು ಅಂಗಹೀನನಾಗಿ ದೈನ್ಯದಿಂದ ಬಂದು ನಿಂತ ಇವನನ್ನು ಇವನ ಬಂಧು ಮಿತ್ರರೆಲ್ಲ ನೋಡಲಿ. ಯಾರಲ್ಲಿ ಇವನ ಬಾಲಕ್ಕೆ ಬೆಂಕಿ ಹಚ್ಚಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿರಿ.
ಎಂದು ಆಜ್ಞಾಪಿಸಿದನು. ಅದರಂತೆ ರಾಕ್ಷಸರು ಹನುಮಂತನ ಬಾಲಕ್ಕೆ ಚಿಂದಿ ಬಟ್ಟೆಗಳನ್ನು ಸುತ್ತಲಾರಂಭಿಸಿದರು. ಹನುಮಂತನು ಕ್ಷಣ ಕ್ಷಣಕ್ಕೂ ಬೃಹತ್ತಾಗಿ ಬೆಳೆಯುತ್ತಿದ್ದನು. ಕೊನೆಗೂ ಅವರು ಸುತ್ತಿದ ಬಟ್ಟೆಗಳ ಮೇಲೆ ಎಣ್ಣೆಯನ್ನು ಸುರಿದು ಬೆಂಕಿಯನ್ನು ಹತ್ತಿಸಿದರು. ದೊಡ್ಡದಾದ ಆ ಬಾಲ ಹತ್ತಿ ಉರಿಯುವುದನ್ನು ನೋಡಿ ಅವರೆಲ್ಲರಿಗೂ ಸಂಭ್ರಮವೋ ಸಂಭ್ರಮ. ಪುರಜನರಲ್ಲಿ ಅನೇಕರು ತಮ್ಮ ಹೆಂಡತಿ ಮಕ್ಕಳ ಸಮೇತ ಈ ದೃಶ್ಯವನ್ನು ನೋಡುವುದಕ್ಕೆಂದು ಬಂದು ನೆರೆದರು. ಹನುಮಂತನಿಗೆ ಈಗ ನಿಜವಾಗಿಯೂ ಕೋಪ ಬಂದಿತ್ತು. ಅವನು ರಾಕ್ಷಸರನ್ನು ಬಾಲದಿಂದ ಘಾತಿಸಲು ಅವರು ಅವನನ್ನು ಹಿಡಿದು ಕಟ್ಟಿಹಾಕಿದರು. ಅವನು ತನ್ನಲ್ಲಿ ತಾನು ಈ ಕಟ್ಟುಗಳಿಂದ ತಪ್ಪಿಸಿಕೊಂಡು ರಾಕ್ಷಸರನ್ನು ಕೊಲ್ಲುವುದು ಸುಲಭ, ಆದರೆ ಅದರಿಂದ ನನ್ನ ಕೆಲಸ ಆಗುವುದಿಲ್ಲ. ಈ ಅಪಮಾನವನ್ನು ಸಹಿಸಿಕೊಳ್ಳುವೆನು. ಲಂಕೆಯನ್ನು ರಾತ್ರಿ ನೋಡಿದ್ದೆ. ಈಗ ಇವರು ಮೆರವಣಿಗೆ ಮಾಡಿದರೆ ಹಗಲಿನಲ್ಲಿಯೂ ನೋಡಿದಂತಾಗುತ್ತದೆ. ನಾನು ಇವರು ಮಾಡುವುದಕ್ಕೆ ಮನಸ್ಸನ್ನು ಕೆಡಿಸಿಕೊಳ್ಳುವುದಿಲ್ಲ ಎಂದು ಯೋಚಿಸಿಕೊಂಡ. ಬಾಲ ಉರಿಯುತ್ತಿದ್ದಂತೆ ಹನುಮಂತನನ್ನು ಲಂಕೆಯ ಬೀದಿ ಬೀದಿಗಳಲ್ಲಿಯೂ ಮೆರವಣಿಗೆ ಮಾಡಿದರು. ಪುರಜನರು ನೆರೆದು ನಿಂತು ನೋಡಿದರು. ಕೆಲವರು ಹಾಸ್ಯ ಮಾಡಿ ನಕ್ಕರು, ಇನ್ನು ಕೆಲವರು ಹೀಗಳೆದರು. ಮಕ್ಕಳು ಅವನನ್ನು ಮುಟ್ಟಿ ನೋಡಿ ಆನಂದಪಟ್ಟರು. ಅವನು ಪರಮ ಸಾಧುವಿನಂತೆ ಇದ್ದು ಯಾರು ಏನು ಮಾಡಿದರೂ ಮಾಡಿಸಿಕೊಂಡು ಮುನ್ನಡೆಯುತ್ತಿದ್ದನು. ಈ ನೆವದಲ್ಲಿ ಲಂಕೆಯನ್ನು ಸರಿಯಾಗಿ ಗಮನಿಸಿ ನೋಡಿದನು. ರಾಕ್ಷಸರ ಸಂತೋಷ ಸಂಭ್ರಮಗಳಿಂದ ಅವನ ಮನಸ್ಸು ಸ್ವಲ್ಪವೂ ವಿಚಲಿತವಾಗಲಿಲ್ಲ. ಕೆಲವು ರಾಕ್ಷಸಿಯರು ಸೀತೆಯ ಬಳಿಗೆ ಓಡಿ ಬಂದು, ಸೀತೆ, ನೀನು ಇಂದು ಬೆಳಗ್ಗೆ ಒಂದು ಕೆಂಪು ಮೂತಿಯ ಮಂಗನೊಂದಿಗೆ ಮಾತನಾಡುತ್ತಿದ್ದೆಯಲ್ಲ, ಅದನ್ನು ಬೀದಿ ಬೀದಿಗಳಲ್ಲಿ ಎಳೆದೊಯ್ದು ಮೆರವಣಿಗೆ ಮಾಡುತ್ತಿದ್ದಾರೆ. ರಾಜಾಜ್ಞೆಯಂತೆ ಅದರ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದು ಜ್ವಲಂತವಾಗಿ ಉರಿಯುತ್ತಿದೆ ಎಂದು ಸಂಭ್ರಮಪಡುತ್ತಾ ಹೇಳಿದರು. ಹನುಮಂತನಿಗೆ ಒದಗಿದ ಅವಸ್ಥೆಯನ್ನು ಕೇಳಿ ಸೀತೆಗೆ ಭಯವಾಯಿತು. ಅವಳ ಮುಖವು ನೋವಿನಿಂದ ಬಾಡಿತು. ಕಣ್ಣುಗಳಲ್ಲಿ ನೀರು ಫಳಕ್ಕನೆ ತುಳುಕಿತು. ಮನಸ್ಸಿನಲ್ಲಿಯೇ ಯಜ್ಞಪುರುಷನನ್ನು ಕುರಿತು, ಜಾತವೇದ, ನಾನು ಪತಿವ್ರತೆಯಾಗಿ ರಾಮನ ಸೇವೆಯನ್ನು ಮಾಡಿದ್ದರೆ, ತಪಸ್ಸನ್ನು ಆಚರಿಸಿದ್ದರೆ, ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು. ನನ್ನ ಭಾಗ್ಯವು ಇನ್ನೂ ಉಳಿದಿದ್ದು ಶ್ರೀರಾಮನ ಕರುಣೆ ನನ್ನ ಮೇಲೆ ಇರುವುದಾದರೆ ನೀನು ಮಾರುತಿಗೆ ಶೀತಲನಾಗಬೇಕು. ನನ್ನ ನಡತೆಯು ಪರಿಶುದ್ಧವಾಗಿದೆ ಎಂದು, ನಾನು ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೆಯುತ್ತಿರುವೆನೆಂದು ರಾಮನು ತಿಳಿದುಕೊಂಡಿರುವುದಾದರೆ ನೀನು ಹನುಮಂತನಿಗೆ ನೋವನ್ನು ಉಂಟು ಮಾಡಬೇಡ. ಸುಗ್ರೀವನು ನನ್ನನ್ನು ಈ ದುಃಖ ಸಮುದ್ರದಿಂದ ದಾಟಿಸುವುದು ಹೌದಾದರೆ ನೀನು ಮಾರುತಿಯನ್ನು ಸುಡಬೇಡ ಎಂದು ಪ್ರಾರ್ಥಿಸಿದಳು. ಅಷ್ಟರಲ್ಲಿ ಅಗ್ನಿಯು ಆಂಜನೇಯನಿಗೆ ತಣ್ಣಗಾಗಿ ಸೀತೆಗೆ ಶುಭವನ್ನು ಸೂಚಿಸುವಂತೆ ಪ್ರದಕ್ಷಿಣಾಕಾರವಾಗಿ ಬಾಲದ ಸುತ್ತ ಸುತ್ತಲಾರಂಭಿಸಿದನು. ವಾಯುವು ಹಿಮಮಾರುತದಂತೆ ಶೀತಲನಾದನು. ಹನುಮಂತನಿಗೆ ಅಚ್ಚರಿಯೋ ಅಚ್ಚರಿ. ಬಾಲ ಇಷ್ಟು ಜೋರಾಗಿ ಉರಿಯುತ್ತಿದ್ದರೂ ನನಗೆ ಮಾತ್ರ ಸ್ವಲ್ಪವೂ ಶಾಖ ತಗುಲುತ್ತಿಲ್ಲವಲ್ಲ. ಶ್ರೀಗಂಧವನ್ನು ತೆಗೆದು ಹಚ್ಚಿದಂತೆ ತಣ್ಣಗಿದೆ. ಸಮುದ್ರದ ಮೇಲೆ ಹಾರಿ ಬರುತ್ತಿರುವಾಗ ನನಗೆ ವಿಶ್ರಾಂತಿ ಕೊಡಲೆಂದು ಸಮುದ್ರ ಮಧ್ಯದಿಂದ ಮೈನಾಕವೇ ಮೇಲೆದ್ದು ಬಂದಿತು. ರಾಮ ಕಾರ್ಯದ ಮೇಲೆ ಗೌರವದಿಂದ ಸಮುದ್ರರಾಜನೇ ಮೈನಾಕ ಪರ್ವತವನ್ನು ಕಳುಹಿಸಿದ ಮೇಲೆ ಅಗ್ನಿ ನನ್ನನ್ನು ಸುಡದೇ ಇರುವುದೇನೂ ಆಶ್ಚರ್ಯವಲ್ಲ. ಸೀತೆಯ ದಯೆ, ರಾಮನ ಮಹಿಮೆ, ನನ್ನ ತಂದೆಯ ಸ್ನೇಹ ಇರುವಾಗ ಅಗ್ನಿ ಏಕೆ ತಣ್ಣಗಾಗಬಾರದು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿಕೊಳ್ಳುತ್ತಿದ್ದನು. ಹನುಮಂತನು ಲಂಕೆಯಲ್ಲಿ ನೋಡಬೇಕಾದುದೆಲ್ಲವನ್ನೂ ನೋಡಿದುದಾಯಿತು. ಇದ್ದಕ್ಕಿದ್ದಂತೆ ಸಿಂಹನಾದ ಮಾಡಿ ಆಕಾಶಕ್ಕೆ ನೆಗೆದನು. ನಗರದ್ವಾರದ ಮೇಲೆ ಬಂದು ಕುಳಿತನು. ಶರೀರವನ್ನು ಚಿಕ್ಕದಾಗಿಸಿಕೊಂಡ ಕೂಡಲೇ ಅವನನ್ನು ಕಟ್ಟಿದ್ದ ಕಟ್ಟುಗಳೆಲ್ಲವೂ ಸಡಿಲವಾಗಿ ಬಿದ್ದವು. ಮತ್ತೆ ಶರೀರವನ್ನು ಬೃಹದಾಕಾರವಾಗಿ ಬೆಳೆಸಿಕೊಂಡನು. ಮಹಾದ್ವಾರಕ್ಕೆ ಹಾಕಿದ್ದ ಕಬ್ಬಿಣದ ಅಗುಳಿಯನ್ನು ಸೆಳೆದುಕೊಂಡು
ಅದರಿಂದಲೇ ಅಲ್ಲಿದ್ದ ರಾಕ್ಷಸರನ್ನು ಚೆಚ್ಚಿ ಕೊಂದನು. ಉತ್ಸಾಹದಿಂದ ಉಬ್ಬಿ ಲಂಕೆಯನ್ನು ನೋಡುತ್ತಾ ತಾನು ಮುಂದೆ ಮಾಡಬೇಕಾದ ಕಾರ್ಯವೇನು ಎಂದು ಯೋಚಿಸಲಾರಂಭಿಸಿದನು. ಇನ್ನೇನು ಮಾಡಿ ರಾವಣನನ್ನು ಗೋಳುಗುಟ್ಟಿಸಬಹುದು? ಅಶೋಕವನವನ್ನು ಹಾಳು ಮಾಡಿದ್ದಾಯಿತು. ಅವನ ಅನೇಕ ಯೋಧರೂ ಒಬ್ಬ ಮಗನೂ ಸತ್ತರು. ಈಗ ಲಂಕೆಯ ಕೋಟೆಯನ್ನು ನಾಶ ಮಾಡುವೆನು. ಬಾಲದಲ್ಲಿರುವ ಅಗ್ನಿಗೆ ಆಹಾರವೇ ಸಿಗುತ್ತಿಲ್ಲವಲ್ಲ. ನಗರದ ಪ್ರಾಸಾದಗಳಿಗೆಲ್ಲ ಬೆಂಕಿಯಿಟ್ಟು ಅವನಿಗೆ ಆಹಾರವನ್ನು ಒದಗಿಸುವೆನು ಎಂದುಕೊಂಡನು. ಮಿಂಚಿನಿಂದ ಬೆಳಗಲ್ಪಟ್ಟ ಮೇಘದಂತೆ ಮನೆಯಿಂದ ಮನೆಗೆ, ಪ್ರಾಸಾದದಿಂದ ಪ್ರಾಸಾದಕ್ಕೆ ಆಕಾಶದಲ್ಲಿ ನೆಗೆದು ಇಳಿಯುತ್ತಾ ಬಾಲದಿಂದ ಬೆಂಕಿಯಿಡುತ್ತಾ ಸಂಚರಿಸತೊಡಗಿದನು. ಮೊದಲು ಪ್ರಹಸ್ತನ ಮನೆಗೆ ಬೆಂಕಿಯಿಟ್ಟನು. ಆಮೇಲೆ ಮಹಾಪಾರ್ಶ್ವನ ಮನೆಗೆ ಜ್ವಾಲೆಯನ್ನು ಮುಟ್ಟಿಸಿದನು. ಅನಂತರ ಒಂದಾದ ಮೇಲೊಂದರಂತೆ ರಾಕ್ಷಸ ಮುಖ್ಯರೆಲ್ಲರ ಮನೆಗಳಿಗೆ ಬೆಂಕಿಯಿಡಲಾರಂಭಿಸಿದನು. ನಂಬಲ ಸಾಧ್ಯವಾದ ವೇಗದಿಂದ ತಂದೆಯಾದ ವಾಯುವೂ ಸಹಾಯ ಮಾಡುತ್ತಿರಲು ಬೆಂಕಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹರಡುತ್ತಿದ್ದನು. ಅಗ್ನಿಯು ಬಹು ಸಂತೋಷದಿಂದ ಮುಗಿಲೆತ್ತರಕ್ಕೆ ತನ್ನ ನಾಲಿಗೆಯನ್ನು ಚಾಚಿ ಲಂಕೆಯನ್ನು ಗೆದ್ದು ಶತ್ರುಗಳನ್ನು ಸಂಹರಿಸಿ ನನ್ನನ್ನು ಕರೆದೊಯ್ದರೆ ಆಗ ಅದು ಅವನ ಹೆಸರಿಗೆ ಯೋಗ್ಯವಾಗುತ್ತದೆ. ಧೀರನಾದ ಅವನು ತನಗೆ ಅನುರೂಪವಾದ ಪರಾಕ್ರಮವನ್ನು ಪ್ರದರ್ಶಿಸುವಂತೆ ಏರ್ಪಡಿಸಬೇಕಲ್ಲವೇ ಎಂದಳು. ಅಗ್ನಿಯು ಬಹು ಸಂತೋಷದಿಂದ ಮುಗಿಲೆತ್ತರಕ್ಕೆ ತನ್ನ ನಾಲಿಗೆಯನ್ನು ಚಾಚಿಕೊಂಡು ಆನಂದದಿಂದ ತನಗೆ ಒದಗಿಸಿದ ಆಹಾರವನ್ನು ಆಸ್ವಾದಿಸುತ್ತಿದ್ದನು. ಆಸ್ಥಾನಿಕರ ಮನೆಗಳೆಲ್ಲವೂ ಉರಿದು ಭಸ್ಮವಾದವು. ಕೊನೆಗೆ ರಾವಣನ ಅರಮನೆಗೂ ಬೆಂಕಿ ಇಟ್ಟು ಬಿಟ್ಟನು. ಅದು ಧಗಧಗನೆ ಉರಿಯಲಾರಂಭಿಸಿತು. ಯುಗಾಂತ್ಯದ ಪ್ರಳಯದಿಂದಾಗಿ ಇಡೀ ಲಂಕಾನಗರವೇ ದೊಡ್ಡದೊಂದು ಜ್ವಾಲೆಯಿಂದ ಹತ್ತಿಕೊಂಡು ಉರಿಯುತ್ತಿದೆಯೋ ಎಂಬಂತೆ ತೋರುತ್ತಿದ್ದಿತು. ಸ್ವಲ್ಪ ಹೊತ್ತಿನ ಮುಂಚೆ ಕಪಿಯ ಬಾಲಕ್ಕೆ ಬೆಂಕಿ ಎಂದು ಆನಂದಿಸುತ್ತಿದ್ದ ಜನರು ಈಗ ಜೀವ ಭಯದಿಂದ ತತ್ತರಿಸುತ್ತಿದ್ದರು. ಎಲ್ಲಿ ನೋಡಿದರೂ ಜನರ ಹಾಹಾಕಾರವು ಕೇಳಿಬರುತ್ತಿದ್ದಿತು. ಮನೆಗೆ ಬೆಂಕಿ ಬಿದ್ದೊಡನೆ ಭಯಗೊಂಡ ಜನರು ಮಹಡಿಯ ಮೇಲಿನಿಂದ ಧುಮುಕಿ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಇಡೀ ಲಂಕಾನಗರವೇ ಉರಿಯುತ್ತಿದ್ದರೂ ಆ ಮಹಾಜ್ವಾಲೆಯ ನಡುವೆಯೇ ಅಲ್ಲಿಂದಿಲ್ಲಿಗೆ ಚಲಿಸುತ್ತಿದ್ದ ಹನುಮಂತನಿಗೆ ಸ್ವಲ್ಪವೂ ಶಾಖ ತಟ್ಟಲಿಲ್ಲ. ಮಹಾದೇವನೇ ತನ್ನ ಮೂರನೆಯ ಕಣ್ಣನ್ನು ತೆರೆದಿರುವನೋ ಎಂದು ಜನರು ಭಾವಿಸುತ್ತಿದ್ದರು. ಛಟಛಟನೆ ಉರಿಯುವ ಶಬ್ದದ ಜೊತೆಗೆ ಪ್ರಾಸಾದಗಳು ಉರುಳುತ್ತಿದ್ದ ಶಬ್ದ, ಜನರ ಹಾಹಾಕಾರ ಎಲ್ಲವೂ ಸೇರಿ ದೊಡ್ಡ ತುಮುಲವೇ ಉಂಟಾಯಿತು. ಹನುಮಂತನು ಬೇರೊಂದು ಲೋಕದಿಂದ ಬಂದವನಂತೆ ಕಾಣಿಸಿದನು. ಒಂದು ಕಪಿಗೆ ಇಷ್ಟೊಂದು ಶೌರ್ಯವಿರುವುದು ಸಾಧ್ಯವೇ ಎಂದೇ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ತಾನೆಂದುಕೊಂಡಂತೆ ಲಂಕೆಯನ್ನು ಸಾಕಷ್ಟು ನಾಶ ಮಾಡಿದ್ದಾದ ಮೇಲೆ ಆಂಜನೇಯನು ತ್ರಿಕೂಟ ಪರ್ವತದ ಮೇಲೆ ಬಂದು ನಿಂತನು. ಬಾಲವು ಇನ್ನೂ ಉರಿಯುತ್ತಿದ್ದರೂ ಅವನು ಶ್ರೀರಾಮನ ಧ್ಯಾನದಲ್ಲಿ ನಿರತನಾದನು. ದೇವತೆಗಳೆಲ್ಲರೂ ಅವನನ್ನು ಸ್ತುತಿಸಲಾರಂಭಿಸಿದರು. ರಾಮಸ್ಮರಣೆಯಿಂದ ಅವನ ಕೋಪವು ಶಾಂತವಾಯಿತು. ಸಮುದ್ರಕ್ಕೆ ಬಂದು ತನ್ನ ಬಾಲವನ್ನು ನೀರಿನಲ್ಲಿ ಅದ್ದಿ ಲಂಕಾನಗರಿಯನ್ನೇ ಸುಟ್ಟ ಆ ತನ್ನ ಅಗ್ನಿಯನ್ನು ಆರಿಸಿಬಿಟ್ಟನು. ಇದ್ದಕ್ಕಿದ್ದಂತೆ ಅವನ ಹೃದಯವು ಭಯದಿಂದ ನಡುಗಿ ಹೋಯಿತು. ಅಯ್ಯೋ, ನಾನೇನು ಮಾಡಿಬಿಟ್ಟೆ? ನನ್ನ ಕಪಿಬುದ್ಧಿಗೆ ಇಷ್ಟು ಬೆಂಕಿ ಇಡಲಿ. ನೀರನ್ನು ಎರಚಿ ಬೆಂಕಿಯನ್ನು ಆರಿಸುವಂತೆ ಕೋಪವನ್ನು ವಿಚಾರಶಕ್ತಿಯಿಂದ ತಡೆಹಿಡಿಯಬೇಕು. ಹಾಗೆ ಮಾಡಬಲ್ಲವರೇ ಪುರುಷಶ್ರೇಷ್ಠರು, ಅವರೇ ಧನ್ಯರು. ಕೋಪ ಬಂದಾಗ ಯಾರು ತಾನೇ ಪಾಪ ಮಾಡುವುದಿಲ್ಲ? ಕೋಪ ಬಂದವನು ಗುರು ಹಿರಿಯರೆಂದೂ ನೋಡದೆ ಯಾರನ್ನು ಬೇಕಾದರೂ ಕೊಲ್ಲಬಹುದು, ಸಜ್ಜನರನ್ನೂ ನಿಂದಿಸಬಹುದು. ಕೋಪ ಬಂದವನಿಗೆ ಪೂರ್ವಾಪರ ವಿವೇಚನೆ ಹೊರಟು ಹೋಗಿರುತ್ತದೆ. ಅವನು ಮಾಡದಿರುವ ಕೆಲಸವಿಲ್ಲ, ಆಡದಿರುವ ಮಾತಿಲ್ಲ. ಹಾವು ತನ್ನ ಜೀರ್ಣವಾದ ಪೊರೆಯನ್ನು ಬಿಸಿಡುವಂತೆ ಮನುಷ್ಯನು ಕೋಪವನ್ನು ತ್ಯಜಿಸಬೇಕು. ಲಂಕೆಯನ್ನು ಸುಡುವ ಭರದಲ್ಲಿ ಸೀತಾದೇವಿಯೂ ಇಲ್ಲಿರುವಳು ಎಂಬುದನ್ನೇ ಮರೆತು ಬಿಟ್ಟನಲ್ಲ. ನಾನು
ಸ್ವಾಮಿದ್ರೋಹಿ, ದುಷ್ಟ, ನಾಚಿಕೆಗೆಟ್ಟವನು, ಪಾಪಿಷ್ಠ. ಛೀ, ನನಗೆ ಧಿಕ್ಕಾರವಿರಲಿ. ಇಡೀ ಲಂಕಾನಗರವೇ ಉರಿದು ಹೋದ ಮೇಲೆ ಸೀತೆಯೊಬ್ಬಳು ಉಳಿದಿರುತ್ತಾಳೆಯೇ? ಅವಿವೇಕದಿಂದ ನಾನು ಸ್ವಾಮಿ ಕಾರ್ಯವನ್ನು ಹಾಳು ಮಾಡಿಬಿಟ್ಟೆ. ಸೀತಾರಕ್ಷಣೆಗೆಂದು ಬಂದ ನಾನು ಬೆಂಕಿ ಇಡುವ ಭರದಲ್ಲಿ ಸೀತೆಯನ್ನೇ ಮರೆತು ಬಿಟ್ಟೆನಲ್ಲ. ಸುಲಭವಾಗಿಯೇ ಎಲ್ಲವನ್ನೂ ಮಾಡಿದೆ ನಿಜ, ಆದರೆ ಕೋಪದಿಂದ ಬುದ್ಧಿಗೆಟ್ಟು ಮುಖ್ಯವಾದ ಕಾರ್ಯವನ್ನೇ ಕೆಡಿಸಿಬಿಟ್ಟೆ. ನನ್ನ ಅವಿವೇಕದಿಂದಾಗಿ ಸೀತೆಗೇನಾದರೂ ಹಾನಿಯಾಗಿದ್ದರೆ ನಾನು ಇಲ್ಲಿಯೇ ಪ್ರಾಣತ್ಯಾಗ ಮಾಡುವುದು ಒಳ್ಳೆಯದು. ಉರಿಯುತ್ತಿರುವ ಈ ಬೆಂಕಿಯಲ್ಲೇ ಬೀಳುವೆನು, ಇಲ್ಲವೇ ಬಡಬಾಗ್ನಿಯ ಬಾಯನ್ನು ಹೊಗುವೆನು, ಅಥವಾ ಸಮುದ್ರದಲ್ಲಿರುವ ಜಲಜಂತುಗಳಿಗೆ ನನ್ನ ಶರೀರವನ್ನು ಆಹಾರವಾಗಿ ಒಪ್ಪಿಸಿಬಿಡುವೆನು. ಬಂದ ಕಾರ್ಯವನ್ನು ಹಾಳು ಮಾಡಿಕೊಂಡ ಮೇಲೆ ಜೀವಸಹಿತ ಸುಗ್ರೀವನನ್ನು ಹೋಗಿ ಹೇಗೆ ನೋಡಲಿ? ರಾಮಲಕ್ಷ್ಮಣರ ಎದುರಿಗೆ ಹೋಗಿ ಹೇಗೆ ನಿಲ್ಲಲಿ? ಚಪಲ ಸ್ವಭಾವದ ಮರ್ಕಟತನವನ್ನು 3 ಲೋಕಕ್ಕೂ ಗೊತ್ತಾಗುವಂತೆ ತೋರಿಸಿಬಿಟ್ಟೆನು. ನಿಯಂತ್ರಣವಿಲ್ಲದ ನನ್ನ ರಜೋಗುಣಕ್ಕೆ ಧಿಕ್ಕಾರವಿರಲಿ. ಭಾವನೆಗಳ ಸೆಳೆತದಿಂದ ಮೇಲಿರಬೇಕಾದ ನಾನು ಕೋಪಕ್ಕೆ ದಾಸನಾಗಿ ಲೋಕಕಂಟಕನಾಗಿ ಬಿಟ್ಟೆ ಎಂದು ವಿಧವಾಗಿ ತನ್ನನ್ನು ತಾನು ಹಳಿದುಕೊಳ್ಳುತ್ತಿದ್ದನು. ದುಃಖ ನಿರಾಸೆಗಳ ಆಳದಲ್ಲಿ ಮುಳುಗಿ ಹೋಗಿದ್ದನು. ಸಮುದ್ರದ ದಡದಲ್ಲಿ ನಿಂತ ಅವನಿಗೆ ಬಹುಶಃ ಪತಿವ್ರತಾ ಶಿರೋಮಣಿಯಾದ ಅವಳ ದೈವೀ ಮಹಿಮೆಯಿಂದಾಗಿ ಅಗ್ನಿದೇವನು ಅವಳನ್ನು ಮುಟ್ಟದೇ ಇದ್ದರೂ ಇರಬಹುದು. ಅವಳೇ ಅಗ್ನಿಗಿಂತ ಮಿಗಿಲಾದ ಒಂದು ಅಗ್ನಿ. ರಾಮನ ಮಹಿಮೆಯಿಂದ ನನ್ನಂತಹ ಸಾಮಾನ್ಯ ವಾನರನಿಗೇ ಅಗ್ನಿಯಿಂದ ತೊಂದರೆಯಾಗಲಿಲ್ಲ ಎಂದ ಮೇಲೆ ಅವಳು ಹೇಗೆ ಅಗ್ನಿಗೆ ತುತ್ತಾಗುತ್ತಾಳೆ ಎಂದೂ ಅನ್ನಿಸಿತು. ಸೀತೆ ಕ್ಷೇಮವಾಗಿದ್ದಾಳೆಂದೇ ಹನುಮಂತನ ಮನಸ್ಸಿಗೆ ಅನ್ನಿಸಿತು. ಅಷ್ಟರಲ್ಲಿ ಅಂತರಿಕ್ಷದಲ್ಲಿ ಹಾದು ಹೋಗುತ್ತಿದ್ದ ಚಾರಣರು ಲಂಕೆಯಲ್ಲಿ ಹನುಮಂತನು ಇಡೀ ನಗರಕ್ಕೆ ಬೆಂಕಿ ಇಟ್ಟರೂ ಸೀತೆಯೊಬ್ಬಳಿಗೆ ಮಾತ್ರ ಏನೂ ಆಗಿಲ್ಲದಿರುವುದು ಅಚ್ಚರಿಯೇ ಸರಿ ಎಂದು ಮಾತನಾಡಿಕೊಳ್ಳುತ್ತಿದ್ದುದು ಅವನಿಗೆ ಕೇಳಿಸಿತು. ಹನುಮಂತನಿಗೆ ಆನಂದದಿಂದ ರೋಮಾಂಚನವಾಯಿತು. ರಾಮನನ್ನು ಮನಸ್ಸಿನಲ್ಲೇ ಸ್ಮರಿಸಿಕೊಂಡು ನಮಸ್ಕರಿಸಿದನು. ಇಷ್ಟಾದರೂ ಸೀತೆ ಕ್ಷೇಮವಾಗಿರುವುದನ್ನು ತಾನೇ ಕಣ್ಣಾರೆ ನೋಡದ ಹೊರತು ಅವನಿಗೆ ಸಮಾಧಾನವಾಗುವಂತಿರಲಿಲ್ಲ. ಲಂಕೆಯನ್ನು ಬಿಡುವ ಮೊದಲು ಆಕೆಯ ದರ್ಶನ ಮಾಡಿ ಆಶೀರ್ವಾದ ತೆಗೆದುಕೊಳ್ಳುವೆನು ಎಂದು ಯೋಚಿಸಿ ಸೀತೆಯಿದ್ದ ಶಿಂಶುಪಾ ವೃಕ್ಷದ ಬಳಿಗೆ ಹೋಗಿ ನಮಸ್ಕರಿಸಿ, ದೇವಿ, ಇಲ್ಲಿ ಯಾವ ಅಪಾಯಕ್ಕೂ ಈಡಾಗದ ನಿನ್ನನ್ನು ಭಾಗ್ಯವಶದಿಂದ ಮತ್ತೆ ನೋಡುತ್ತಿದ್ದೇನೆ ಎಂದನು. ಸೀತೆಗೆ ಅವನನ್ನು ಕಂಡು ಬಹಳ ಸಂತೋಷವಾಯಿತು. ಅರ್ಥಗರ್ಭಿತವಾಗಿ, ಹನುಮಂತ, ಅಮಿತ ಪರಾಕ್ರಮಿಯಾದ ನೀನೊಬ್ಬನೇ ಸಮಸ್ತ ರಾಕ್ಷಸರನ್ನೂ ನಾಶ ಮಾಡಬಲ್ಲೆ ಎಂದು ನನಗೆ ಗೊತ್ತು. ಆದರೆ ಶ್ರೀರಾಮನು ತನ್ನ ಬಾಣಗಳಿಂದ ಲಂಕೆಯನ್ನು ಗೆದ್ದು ಶತ್ರುಗಳನ್ನು ಸಂಹರಿಸಿ ನನ್ನನ್ನು ಕರೆದೊಯ್ದರೆ ಆಗ ಅದು ಅವನ ಹೆಸರಿಗೆ ಯೋಗ್ಯವಾಗುತ್ತದೆ. ಧೀರನಾದ ಅವನು ತನಗೆ ಅನುರೂಪನಾದ ಪರಾಕ್ರಮವನ್ನು ಪ್ರದರ್ಶಿಸುವಂತೆ ಏರ್ಪಡಿಸಬೇಕಲ್ಲವೇ ಎಂದಳು. ಅದಕ್ಕೆ ಹನುಮಂತನು, ಖಂಡಿತವಾಗಿಯೂ ಶ್ರೀರಾಮನು ವಾನರ ಸೈನ್ಯದೊಡನೆ ಇಲ್ಲಿಗೆ ಬೇಗನೆ ಬರುವನು. ನೀನು ಚಿಂತಿಸಬೇಡ ತಾಯಿ ಎಂದು ಹೇಳಿ ಪುನಃ ನಮಸ್ಕರಿಸಿ ಅವಳನ್ನು ಬೀಳ್ಕೊಂಡು ಅಲ್ಲಿಂದ ಹೊರಟನು.